ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಗಸ್ಟ್ ಸೆಪ್ಟೆಂಬರ್ 2022 ಎಂಜಿನಿಯರಿಂಗ್ ಮ್ಯಾಥ್ಸ್ ಏನು ಡಿಪ್ಲೊಮಾ ಮ್ಯಾಥ್ಸ್ ಇದೆ ಅದರ ಸೆಕ್ಷನ್ 1ನ ಉಳಿದ ಭಾಗಗಳು ಅಂದರೆ 1C ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲೇ ಈ ವಿಡಿಯೋನ ಏನು ನೋಡ್ತಾ ಇದ್ದೀರಾ ನೀವೆಲ್ಲ ಇದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಪ್ರಾಬ್ಲಮ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು 1A ಅದರಲ್ಲಿ 2 ಕ್ವಶನ್ಸ್ ಇದೆ, A ಆರ್ ಎ ಇದೆ. ಅದಾದಮೇಲೆ 1Bದಲ್ಲಿ 2 ಇದೆ, ಆರ್ ಇದೆ. ಆಯಿತಾ, ಅಷ್ಟನ್ನು ಮಾಡಿ ಮುಗಿಸಿದ್ದೆ. ಈ ವಿಡಿಯೋದಲ್ಲಿ ನಾನು 1C ತಗೊಳ್ತಿದ್ದೇನೆ. ಸೊ ನೋಡ್ಕೋಬೋದು, ಕ್ವಶನ್ ಏನಿದೆ, ಅಪ್ಲೈಯಿಂಗ್ ಕ್ರಾಮರ್ಸ್ ರೂಲ್, ಸಾಲ್ವ್ 3x plus 2y is equals to 8, 2x plus 5y is equals to 9 ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಾ? ಸೊ ಕ್ರಾಮರ್ಸ್ ರೂಲ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ವಿ ನೋ ಡೆಲ್ಟಾ. ಸೊ ಡೆಲ್ಟಾವನ್ನು ಬರ್ಕೋಬೇಕಾಯ್ತು. ಸೊ ಡೆಲ್ಟಾ ಅಂದ್ರೇನು, ಎಕ್ಸ್ನ ಕೋಎಫಿಷಿಯಂಟ್ಸ್ ಬರ್ಕೊಳ್ಳೋಣ. 3 ಮತ್ತು 2 ಇದೆ, ವರ್ಟಿಕಲಿ ಬರ್ಕೊಂಡೆ ಫಸ್ಟ್ ಕಾಲಮ್ನಲ್ಲಿ. ವೈನ ಕೋಎಫಿಷಿಯಂಟ್ಸನ್ನು 2 ಮತ್ತು 5 ಸೆಕೆಂಡ್ ಕಾಲಮ್ನಲ್ಲಿ ಬರ್ಕೊಂಡೆ. ಸೊ ಇಷ್ಟಾದಮೇಲೆ ಇದನ್ನು ಸಾಲ್ವ್ ಮಾಡೋದು ಹೇಗೆ, ಡಯಾಗನಲ್, ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ ಇದನ್ನು ಗುಣಾಕಾರ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋಣ. 3 into 5 ಸಪ್ರೇಟೆಡ್ ಬೈ ಮೈನಸ್ ಇನ್ನೊಂದು ಡಯಾಗನಲ್ ಇದೆಯಲ್ವ ಅದರ ನಂಬರ್ಸ್ ಅಂದರೆ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. 5 3s are 15 ಮೈನಸ್ 2 2s are 4 ಮಾಡಿದ್ರೆ 15ರಲ್ಲಿ 4 ಕಳೆದ್ರೆ ಎಷ್ಟು ಬಂತು, 11. ಹೌದಾ? ಸೊ ಇದೊಂದು ವ್ಯಾಲ್ಯೂ ಆಯಿತು, ಇದೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ಅದೇ ಥರ ಈಗ ಡೆಲ್ಟಾ 1 ಫೈಂಡ್ ಔಟ್ ಮಾಡೋಣ. ಈ ಡೆಲ್ಟಾ 1 ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೋಡಿ ಈ ವ್ಯಾಲ್ಯೂಸ್ ಇದೆಯಲ್ವಾ ಇದನ್ನು ಮೊದಲ ಕಾಲಮ್ ಇರುವಂಥ ಜಾಗದಲ್ಲಿ ಬರೀರಿ. ಸೊ ದಿಸ್ ಶುಡ್ ಬಿ ರಿಪ್ಲೇಸ್ಡ್ ವಿತ್ ದ ಫಸ್ಟ್ ಕಾಲಮ್ ಎಲಿಮೆಂಟ್. ಸೊ 8 9 ಅಂತ ಬರೆದೆ, 8 9 ಅಂತ ಬರೆದಿದ್ದೀನಿ. ಅದಾದಮೇಲೆ ಇದು 2ನೇ ಏನು ಕಾಲಮ್ ಇದೆಯಲ್ವ ಅದನ್ನು ಆ್ಯಸ್ ಇಟ್ ಈಸ್ ಅದನ್ನು ಬದಲಾವಣೆ ಮಾಡಬೇಡಿ, ಯು ಶುಡ್ ನಾಟ್ ಚೇಂಜ್ ದ ವ್ಯಾಲ್ಯೂಸ್. ಸೊ ಪುನಃ ಮತ್ತು ಪ್ರಿನ್ಸಿಪಲ್ ಡಯಾಗನಲ್ನ ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. 8 into 5 ಮೈನಸ್ ಆಫ್ 9 into 2, 9 into 2. ಸೊ 8 5s 8 5 40 ಮೈನಸ್ 9 2 18. ಹೌದಾ? ಸೊ 40 ಮೈನಸ್ 18 ಮಾಡಿದ್ರೆ ಎಷ್ಟು ಬರ್ತಾ ಇದೆ ನಮಗೆ, ನೋಡಿ 10ರಲ್ಲಿ 8 ಹೋದರೆ 2, 3ರಲ್ಲಿ 1 ಹೋದರೆ 2. ಹೌದಾ? ಸೊ ದ ನೆಕ್ಸ್ಟ್ ಆನ್ಸರ್ ಡೆಲ್ಟಾ 1 ಈಸ್ 22. ಹೌದಾ? ಅದಾದಮೇಲೆ ಡೆಲ್ಟಾ 2 ಮಾಡೋಣ. ಈಗ ಫಸ್ಟ್ ಕಾಲಮನ್ನು ಆ್ಯಸ್ ಇಟ್ ಈಸ್ ಇಡೋಣ, 3 2 ಅಂತ ಇಡೋಣ. ಓಕೆ, 2ನೇ ಕಾಲಮ್ನ ಬದಲಾಗಿ ವಿ ಹ್ಯಾವ್ ಟು ಯೂಸ್ 8 and 9. ದೀಸ್ ಆರ್ ದ 2 ಎಲಿಮೆಂಟ್ಸ್ ವಿಚ್ ಆರ್ ರಿಪ್ಲೇಸಿಂಗ್ ದ ಕಾಲಮ್ 2. ಓಕೆ, ಸೊ ಇದನ್ನು ಮತ್ತು ಪುನಃ ಡೆಲ್ಟಾ 2 ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇದನ್ನು ಆ್ಯಕ್ಚುಲಿ ಡಿಟರ್ಮಿನೆಂಟ್ ಅಂತ ಹಿಂಗೆ ಇಡಬೇಕಾಗಿತ್ತು. ಓಕೆನಾ? ಸೊ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 3 and 9 ಸಪ್ರೇಟೆಡ್ ಬೈ ಮೈನಸ್ 8 into 2 ಅಥವಾ 2 into 8 ಮಾಡೋಣ. 9 3s 9 3 27, 8 2 16, 8 2s 16 ಆಯಿತು. 27 ಮೈನಸ್ 16 ಮಾಡಿ. ನೋಡಿ 7ನಲ್ಲಿ 6 ಕಳೆದ್ರೆ 1 ಬಂತು, 2ಅಲ್ಲಿ 1 ಕಳೆದ್ರೆ 1 ಬಂತು. ಸೊ ನೋಡಿ, ನೀವು ಮಾಡಿರುವಂತಹ ಏನು ಕ್ರಾಮರ್ಸ್ ರೂಲ್ ಪ್ರಾಬ್ಲಮ್ ಇದೆಯಲ್ಲ ಸರಿ ಇದೆಯೋ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ 11 1s 11, 11 2s 22, 11 1s 11 ಅಂದರೆ ಇದರಲ್ಲಿ ಇದನ್ನು ಡಿವೈಡ್ ಮಾಡಬೇಕು, ಇದರಲ್ಲಿ ಇದನ್ನು ಡಿವೈಡ್ ಮಾಡಿದ್ರೆ ಅದರ ಮಲ್ಟಿಪ್ಲಿಕೇಶನ್ ಇದರ ಏನು ಮಗ್ಗಿ ಅಂತ ಏನು ಟೇಬಲ್ಸ್ನಲ್ಲೇ ಆಗತ್ತದು. ಸರಿನಾ? ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡೋಣ, ನಾವೀಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಹೇಗೆ, ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ. ಸೊ ಏನದು ಡೆಲ್ಟಾ 1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 22 ಡಿವೈಡೆಡ್ ಬೈ 11 ಡೆಲ್ಟಾ ವ್ಯಾಲ್ಯೂ ಇದೆ. ಸೊ 11 1s 11 2s ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 2 ಬಂತು. ಹೌದಾ? ಅದೇ ಥರ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ ವಿಚ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಏನಿದೆ ಇದು ಡೆಲ್ಟಾ 2 11, ಡೆಲ್ಟಾ ಎಷ್ಟಿದೆ 11 ಅಂದರೆ ಎಷ್ಟು ಬಂತು, 1 ಬಂತು. ಹಾಗಾದರೆ y ವ್ಯಾಲ್ಯೂ ಎಷ್ಟು ಬಂತು, 1 ಬಂತು. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಿದ್ವಿ, ಕ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ 2 y ವ್ಯಾಲ್ಯೂ 1 ಫೈಂಡ್ ಔಟ್ ಮಾಡಿದ್ದೀವಿ. ಹೌದಾ? ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 1Cಯಲ್ಲಿ ಆರ್ ಕ್ವಶನ್ ಅನ್ನು ನೋಡೋಣ. ಓಕೆನಾ? 1C ಆರ್ ಕ್ವಶನ್ ಅನ್ನು ನೋಡಿ, ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ರೆವಿನ್ಯೂ ಜನರೇಟೆಡ್ ಬೈ ಸೇಲ್ಸ್ ಆಫ್ ವೆಹಿಕಲ್ಸ್ ಇನ್ 2 branches ಆಫ್ ಮೋಟರ್ ವೆಹಿಕಲ್ ಡೀಲರ್ ಇನ್ ದ ಮಂತ್ ಆಫ್ ಜನವರಿ 2022 ವಾಸ್ ಆಸ್ ಫಾಲೋಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದಾರೆ. ಮತ್ತೇನಂತಾರೆ, ಇಫ್ $1 ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಈಸ್ ಈಕ್ವಲ್ಸ್ ಟು ಏನು, ನಮ್ಮ
ರುಪೀಸಿಗೆ ಎಷ್ಟಾಗುತ್ತೆ, 75 ರುಪೀಸ್ ಸೇರಿಸಿದ್ರೆ $1 ಆಗುತ್ತೆ. ಎಟ್ ದ ಟೈಮ್ ದೆನ್ ಕಾಂಪ್ಯೂಟ್ ದ ರೆವಿನ್ಯೂ ಜನರೇಟೆಡ್ ಬೈ ದೀಸ್ ಬ್ರಾಂಚಸ್ ಇನ್ ರುಪೀಸ್ ಯೂಸಿಂಗ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಿದ್ದಾರೆ. ಏನಿದು ನೋಡ್ಕೊಳ್ಳಿ, ಯಾವ ಒಂದು ಕಂಪ್ನಿ ಇದೆ, ಸೇಲ್ಸ್ ಮಾಡ್ತಾ ಇದೆ, ವೆಹಿಕಲ್ ಡೀಲರ್ ಆಗಿದ್ದಾರೆ. ವೆಹಿಕಲ್ ಟೈಪ್ ಯಾವುದು, 2 ವೀಲರು, 3 ವೀಲರ್, 4 ವೀಲರ್ ಡೀಲಿಂಗ್ ಮಾಡ್ತಿದ್ದಾರೆ. ಬ್ರಾಂಚ್ 1ನಲ್ಲಿ, ಬ್ರಾಂಚ್ 2ನಲ್ಲಿ ಡೀಲಿಂಗ್ ಆಗ್ತಿದೆ. ಅಂದರೆ ಸೇಲ್ಸ್ ಯಾವ ರೀತಿ ಆಗ್ತದೆ, ಯುನೈಟೆಡ್ ಸ್ಟೇಟ್ಸ್ನ ಡಾಲರ್ನಲ್ಲಿ ಸೇಲ್ಸ್ ಆಗ್ತಾಯಿದೆ. ಬ್ರಾಂಚ್ 1ನಲ್ಲಿ 2 ವೀಲರು 140 ಆದರೆ ಬ್ರಾಂಚ್ 2ದಲ್ಲಿ ಎಷ್ಟಾಗ್ತಾಯಿದೆ, $100 ಆಗ್ತಾಯಿದೆ. 3 ವೀಲರ್ ಏನಾಗಿದೆ, ಬ್ರಾಂಚ್ 1ನಲ್ಲಿ $30 ಆದರೆ ಬ್ರಾಂಚ್ 2ದಲ್ಲಿ $40 ಆಯಿತು. 4 ವೀಲರ್ ಬ್ರಾಂಚ್ 1ನಲ್ಲಿ 50 ಆದರೆ ಬ್ರಾಂಚ್ 2ದಲ್ಲಿ $20 ಆಗ್ತಾ ಇದೆ. ಹೌದಾ? ಸೊ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಏನು ಮಾಡ್ಬೇಕಂತೆ, ನಮ್ಮ ಈ ವ್ಯಾಲ್ಯೂನ, ಕೊಟ್ಟಿರೋ ವ್ಯಾಲ್ಯೂನ ಮಲ್ಟಿಪ್ಲೈಡ್ ಬೈ 75. ಅಂದರೆ ನೋಡಿ, ಯಾವುದೇ ಒಂದು ವ್ಯಾಲ್ಯೂ ಈ ಡಾಲರ್ಲಿ ಏನಿರುತ್ತಲ್ಲ ಅದಕ್ಕೆ ರುಪಿಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ, ಟೋಟಲ್ ರುಪೀಸಲ್ಲಿ ವ್ಯಾಲ್ಯೂ ಬರುತ್ತೆ. ಹೌದಾ? ಈ ರುಪೀಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, $1 ಅಂತ ಹೇಳಿದ್ರೆ ನಮಗೆ 75 ರುಪೀಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಏನು ಸ್ಕೇಲಾರ್ ಮಲ್ಟಿಪ್ಲಿಕೇಶನನ್ನು ಮಾಡಿ ಇದನ್ನು ಏನು ಯುನೈಟೆಡ್ ಸ್ಟೇಟ್ಸ್ನ ಡಾಲರ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ರುಪೀಸಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಇದರಲ್ಲಿ ವೆರಿ ಸಿಂಪಲ್ ಇದೆ. ಏನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಪ್ರೇಷನನ್ನು ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾನು ಏನು ಮಾಡ್ಕೊಳ್ತಿದ್ದೀನಿ, ಮ್ಯಾಟ್ರಿಕ್ಸ್ ಫಾರ್ಮಲ್ ಬರ್ಕೊಳ್ತಾ ಇದ್ದೀನಿ. ಸೊ ಮ್ಯಾಟ್ರಿಕ್ಸ್ ಫಾರ್ಮಲ್ ಏನಾಯಿತು, ಇದು ದಿಸ್ ಇಸ್ ಆರ್ ಫಾರ್ ರೆವಿನ್ಯೂ ಇನ್ ಯುನೈಟೆಡ್ ಸ್ಟೇಟ್ಸ್ ಡಾಲರ್ನಲ್ಲಿ ಬರ್ತಿದ್ದೀನಿ. ಇದು ಬ್ರಾಂಚ್ 1, ಬ್ರಾಂಚ್ 2, ಇದು 2 ವೀಲರ್, 3 ವೀಲರ್, 4 ವೀಲರ್ನ ರೋಸ್ಗಳಾಯಿತು. ಸೊ ಇಷ್ಟನ್ನು ಬರ್ಕೊಂಡಿದ್ದೇನೆ. ಇಷ್ಟಾದಮೇಲೆ ಇದನ್ನು ಡಾಲರಲ್ಲಿದೆ, ಇದು ಇಷ್ಟಿದೆ. ಹೌದಾ? ಇದನ್ನು ಇಫ್ ಯು ವಾಂಟ್ ಟು ಕನ್ವರ್ಟ್ ದಿಸ್ ರೆವಿನ್ಯೂ ಇನ್ ರುಪೀಸ್ ಮಾಡಬೇಕು. ಅದನ್ನು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ 75 ಯೂಸಿಂಗ್ ಅ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಪ್ರೇಷನ್. ಹೌದಾ? 75ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಏನಂತ ಹೇಳಿದ್ರೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನಲ್ಲಿ 1 ನಂಬರಿಂದ ಪ್ರತಿಯೊಂದು ಎಲಿಮೆಂಟ್ಸ್ಗೆ ನಾವೇನು ಮಾಡಬೇಕಾಗತ್ತೆ, ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಹೌದಾ? ಸೊ ಇಷ್ಟು ಮಾಡಿದಾಗ ಏನು ಬರುತ್ತೆ, ಇದು ನೀವು ಯೂಸಿಂಗ್ ಎ ಕ್ಯಾಲ್ಕುಲೇಟ್ರನ್ನು ಮಾಡ್ಕೊಳ್ಳಿ. ಯೂಸಿಂಗ್ ಎ ಕ್ಯಾಲ್ಕುಲೇಟರ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಕ್ಯಾಲ್ಕುಲೇಟರ್ ಇಟ್ಬಿಟ್ಟಿದ್ದೇನೆ. 75 × 140. ಹೌದಾ? ಎಷ್ಟಾಯಿತು, 10,500 ಆಯಿತು. 10,500 ಆಯಿತು. ಅದೇ ಥರ 75 × 100 ಮಾಡೋದಾದ್ರೆ ವೆರಿ ಸಿಂಪಲ್. ನೋಡಿ, 75ನಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 75 1s 75 ಆಯಿತು. ಅದಾದಮೇಲೆ 2 zeros ಜೋಡಿಸಿಟ್ಬಿಡಿ. 75 3s ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆದ್ರೆ ನೋಡಿ, 75 2s ಎಷ್ಟಾಗುತ್ತೆ, 150 ಆಯಿತು. ಪ್ಲಸ್ ಏನು ಮಾಡ್ಕೋಬೇಕು, 75 ಮಾಡ್ಕೋಬೇಕು. ಅದ್ರ ಬದಲಿ 75 × 30s ಮಾಡಿಬಿಡಿ. ಎಷ್ಟಾಯಿತು, 2250 2250 ಆಯಿತು. ಹೌದಾ? ಇಷ್ಟಾದಮೇಲೆ 75 4s ಮಾಡ್ಕೊಳ್ಳಿ. 75 2s 150 150 2s ಎಷ್ಟಾಗುತ್ತೆ, 300 ಆಗುತ್ತೆ. ಅದ್ರ ಬದಲು 75 × 40 ಮಾಡ್ಕೊಳ್ಳಿ. ಎಷ್ಟು ಬಂತು, 3000 ಬಂತು. ಸರಿನಾ? ಅದೇ ಥರ 75 5s ಮಾಡ್ಕೊಳ್ಳಿ. 75 × 50s ಮಾಡೋಣ, 3750 ಬಂತು. ಅದೇ ಥರ 75 2s ಮಾಡಿಕೊಂಡ್ರೆ ಎಷ್ಟು ಬಂತು, 150 ಬಂತು. ಇದ್ರ ಜೊತೆ ಇನ್ನೊಂದು 0ನ ಸೇರಿಸಿಟ್ಬಿಡಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್, ದಟ್ ಈಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಮಾಡಿ ರೆವಿನ್ಯೂ ಕಲೆಕ್ಟೆಡ್ ಇನ್ ರುಪೀಸಲ್ಲಿ ಬಂದಿದೆ. ಸೊ ಇದು ಯಾವುದ್ರದ್ದಾಯಿತು, ದಿಸ್ ಈಸ್ ಆಫ್ ಬ್ರಾಂಚ್ 1. ಬ್ರಾಂಚ್ 1 ಆಯಿತು. ದಿಸ್ ಈಸ್ ಆಫ್ ಬ್ರಾಂಚ್ 2 ಆಯಿತು. ದಿಸ್ ಈಸ್ 2 ವೀಲರ್, 3 ವೀಲರ್ ಆ್ಯಂಡ್ 4 ವೀಲರ್. ಹೌದಾ? ಸೊ ಇಷ್ಟ ಆಯ್ತು. ಇಷ್ಟಾದಮೇಲೆ ನಾವೇನು ಮಾಡೋಣ, ಈಗ 1Dಗೆ ಹೋಗೋಣ. 1Dನ ಸ್ಟಾರ್ಟ್ ಮಾಡೋಣ. ನೋಡಿ, ಕ್ವಶನ್ ಏನು ಕೊಟ್ಟಿದ್ದಾರೆ, ಇಫ್ ಎ ಮ್ಯಾಟ್ರಿಕ್ಸ್ 2 3 2 5 ಎಲಿಮೆಂಟ್ಸ್ ಇದೆ, ಬಿ ಮ್ಯಾಟ್ರಿಕ್ಸ್ನಲ್ಲಿ 3 -1 0 4 ಎಲಿಮೆಂಟ್ಸ್ ಇದ್ದಾವೆ, ಫೈಂಡ್ ಎ ಬಿ ಆ್ಯಂಡ್ ಬಿ ಎ ಅಂತ ಕೇಳ್ತಿದ್ದಾರೆ. ಆಲ್ಸೋ ಚೆಕ್ ವೆದರ್ ಕಾಮ್ಯುಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್. ಅಂದರೆ ಕಾಮ್ಯುಟೇಟಿವ್ ಪ್ರಾಪರ್ಟಿದಲ್ಲಿ ಏನಾಗುತ್ತೆ, ಎ ಬಿ = ಬಿ ಆಗುತ್ತೆ. ಇದು ಅಪ್ಲೈ ಆಗುತ್ತೋ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ಹಾಗಾದರೆ ಫಸ್ಟ್ ನಾವೇನು ಮಾಡೋಣ, ಎಲಿಮೆಂಟ್ ಎ ಅನ್ನು ಬರ್ಕೊಳ್ಳೋಣ, ಅಥವಾ ಎ ಬಿ ಅನ್ನು ಬರೆದು ಬಿಡ್ತೀನಿ ನೇರವಾಗಿ. ನೋಡ್ಕೊಳ್ಳಿ, 2 3 2 5 ಅಂತ ಬರ್ದೆ. ಇಲ್ಲಿ ಇಂಟು ಇದೆ ಅಂತ ತಿಳ್ಕೊಬೇಕು, ಇಲ್ಲಿ ಕ್ರಾಸ್ ಅಥವಾ ಇಂಟು ಇದೆ ಅಂತ ತಿಳ್ಕೊಳ್ಳಿ. ಮ್ಯಾಟ್ರಿಕ್ಸ್ ಬಿ ಅನ್ನು ಬರಿತಾ ಇದ್ದೀನಿ ನಾನು. 3 -1 0 4 ಅನ್ನು ಬರೆದೆ. ಹೌದಾ? ನಾನು ಹೇಳಿದ್ದೆ ಪ್ರತಿಯೊಂದು ರೋವಿಂದ ಪ್ರತಿಯೊಂದು ಕಾಲಮ್ಗಳಿಗೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎ × ಬಿ = ನೋಡಿ, ಇಷ್ಟು ಮಾಡಬೇಕಾದ್ರೆ ಮೊದಲ ರೋ ಏನು ತೊಗೊಳ್ಳಿ, ಮೊದಲ ರೋನ ಮೊದಲ ಎಲಿಮೆಂಟ್ನಿಂದ ಮೊದಲ ಕಾಲಮ್ನ ಮೊದಲ ಎಲಿಮೆಂಟಿಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 2 × 3 ಆಯಿತು. ಸೊ ಯೂಸ್ ಪ್ರಾಪರ್ ಬ್ರ್ಯಾಕೆಟ್ಸ್. ಹೌದಾ? 2 × 3 ಮಾಡ್ಕೊಳ್ಳಿ. 3 + 3 × 0 +
3 ಇಂಟು 0 ಮಾಡ್ಕೊಳ್ಳಿ, ಸರಿನಾ. ಅದೇ ಥರ 2 ಇಂಟು -1 2 ಇಂಟು -1 ಪ್ಲಸ್ 3 ಇಂಟು 4 ಆಗುತ್ತೆ, ಹೌದಾ. 3 ಇಂಟು 4 ಆಯಿತು. ಈಗ ಸೆಕೆಂಡ್ ರೋಯಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ 2 ಇಂಟು 3 ಪ್ಲಸ್ 5 ಇಂಟು 0 ಆಗುತ್ತೆ, 5 ಇಂಟು 0 ಆಯಿತು. ಅದೇ ಥರ 2 ಇಂಟು -1 2 ಇಂಟು -1 ಪ್ಲಸ್ 5 ಇಂಟು 4 ಆಗುತ್ತೆ, 5 ಇಂಟು 4 ಆಯಿತು, ಹೌದಾ. ಸೊ ಇಷ್ಟಾದಮೇಲೆ ಈಗ ನಾನು ಎ ಬಿ ಏನು ಮಾಡ್ಕೊಳ್ತಿದ್ದೀನಿ, ಯೂಸಿಂಗ್ ಕ್ಯಾಲ್ಕುಲೇಟರ್ ಮಾಡುವಂಥ ಅವಶ್ಯಕತೆ ಇಲ್ಲ, ಇಲ್ಲಿ ಬೇಕಾದರೆ ಮಾಡ್ಕೋಬೋದು ನಾವು. 2 3 ಎಷ್ಟಾಯಿತು, 6 ಆಯಿತು. 3 0 3 0ಲೇ 0 ಆಯಿತು. 2 3 6 ಪ್ಲಸ್ 5 0 0 ಆಯಿತು. 2 -1 ಬೇಕಾದರೆ ಕ್ಯಾಲ್ಕುಲೇಟ್ರನ್ನು ಯೂಸ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. 2 ಇಂಟು ಬ್ರ್ಯಾಕೆಟ್ -1 ಈಸಿಕೋಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ, -2 4 3 12 ಪ್ಲಸ್ ಇದೆ, ಹೌದಾ. 2 -1 -2 ಆಯಿತು, ಪ್ಲಸ್ 5 4 ಎಷ್ಟಾಯಿತು, 20 ಆಯಿತು. ಹಾಗಾದರೆ ಇದರ ಆನ್ಸರ್ ಎಷ್ಟು ಬರ್ತಾಯಿದೆ ನೋಡ್ಕೊಳ್ಳೋಣ ನಾವೀಗ. 6 + 0 ಅಂದರೆ 6 ಬಂತು, -2 12 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, ಇದು 10 ಬರ್ತಾಯಿದೆ. 6 + 0 ಅಂದರೆ 6 ಆಯಿತು, -2 + 20 ಅಂತ ಹೇಳಿದ್ರೆ +18 ಬರ್ತಾಯಿದೆ, ಹೌದಾ. ದಿಸ್ ಈಸ್ ದ ಆನ್ಸರ್ ಆಫ್ ಎ ಇಂಟು ಬಿ ಆಯಿತು, ಹೌದಾ. ಇಷ್ಟಾದಮೇಲೆ ನೆಕ್ಸ್ಟಲ್ಲಿ ನೋಡೋಣ ನಾವು ಬಿ ಇಂಟು ಎ ಮಾಡೋಣ, ಸರಿನಾ. ಬಿ ಇಂಟು ಎ ಮಾಡೋಣ, ನೋಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡಬೇಕಾಯ್ತು, ನಾನೀಗ ಬಿ ಮ್ಯಾಟ್ರಿಕ್ಸನ್ನು ಬರ್ಕೊಳ್ತೇನೆ. 3 -1 0 4 ಅಂತ ಬರ್ಕೊಂಡೆ, ಓಕೆನಾ. ಅದಾದಮೇಲೆ ಮ್ಯಾಟ್ರಿಕ್ಸ್ ಎ ಅನ್ನು ಬರಿತಾ ಇದ್ದೀನಿ. ಏನಿದೆ ಇದು 2 3 2 5 ಇದೆ, ಹೌದಾ. ಸೊ ಇಷ್ಟನ್ನು ಮಾಡೋಣ, ನೋಡ್ಕೊಳ್ಳಿ. 2 ರೋಯಿಂದ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. ನೋಡಿ 3 ಇಂಟು ಏನಾಯ್ತು, ಇದು 3 ಇಂಟು 2 ಆಯಿತು. 3 ಇಂಟು 2 ಪ್ಲಸ್ -1 ಇಂಟು 2 ಆಗುತ್ತೆ, -1 ಇಂಟು 2 ಆಯಿತು. ಅದೇ ಥರ 3 ಇಂಟು 3 ಬರೆಯೋಣ, 3 ಇಂಟು 3 ಬರೆಯೋಣ, ಪ್ಲಸ್ -1 ಇಂಟು 5 ಇದೆ, ಹೌದಾ. -1 ಇಂಟು 5 ಇದೆ. ಅದೇ ಥರ ಸೆಕೆಂಡ್ ರೋ ತೊಗೊಳ್ಳಿ, ಫಸ್ಟ್ ಕಾಲಮಿಗೆ 0 ಇಂಟು 2 ಆಯಿತು, 0 ಇಂಟು 2 ಆಯಿತು, ಪ್ಲಸ್ 4 ಇಂಟು 2 ಆಗುತ್ತೆ, 4 ಇಂಟು 2 ಆಯಿತು. ಅದೇ ಥರ 0 ಇಂಟು 3 0 ಇಂಟು 3 ಪ್ಲಸ್ 4 ಇಂಟು 5 ಆಗುತ್ತೆ, 4 ಇಂಟು 5 ಆಯಿತು, ಹೌದಾ. ಸೊ ಇದನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯೋಣ, ನೋಡ್ಕೊಳ್ಳಿ. 3 2 6. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ಬೇಕಾದರೆ ಕ್ಯಾಲ್ಕುಲೇಟರ್ನಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇದು ಪ್ಲಸ್ ಇದೆ, ಹೌದಾ. ಪ್ಲಸ್ ಇಂಟು ಬ್ರ್ಯಾಕೆಟ್ -1 ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ 2 ಅಂತ ಬರೆದ್ರೆ ಎಷ್ಟು ಬರುತ್ತೆ, -2 ಬಂತು. 2 0 0 4 2 ಪ್ಲಸ್ 8 ಬಂತು, ಹೌದಾ. 3 3 9 ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಆಯಿತು. ಯಾವುದಾಗತ್ತಿದು -5 1 5 ಆಯಿತು. 3 0 0 5 4 ಎಷ್ಟಾಯಿತು, 20 ಆಯಿತು. ಸೊ ಇದರ ಉತ್ತರ ಎಷ್ಟು ಬರ್ತಿದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್. 6 - 2 ಅಂತ ಹೇಳಿದ್ರೆ ಎಷ್ಟು ಬಂತು, 4 ಬಂತು. 9 - 5 ಮಾಡಿದ್ರು 4 ಬರುತ್ತೆ. 0 + 8 ಮಾಡಿದ್ರೆ 0 ಬಂತು. ಅದೇ ಥರ 20 + 0 ಅಂತ ಹೇಳಿದ್ರೆ 20 ಬರ್ತಾ ಇದೆ. ಸೊ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಏನಂತ ಹೇಳಿದ್ರೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಗ್ತಾ ಇದೆಯಾ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಏನಂತಾನೆ, ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ ಅಂತ ಬರೀಬೇಕು. ಯಾಕೆ ಗೊತ್ತಾ, ಇಲ್ಲಿ ಏನು ಕೊಟ್ಟಿದ್ದಾನೆ, ಎ ಬಿ ವ್ಯಾಲ್ಯೂ 6 10 6 8 ಏನಂತ ಕೊಟ್ಟಿದ್ದಾರೆ, ವಿಚ್ ಈಸ್ ನಾಟ್ ಈಕ್ವಲ್ ಟು, ಹೌದಾ. ವಿಚ್ ಈಸ್ ನಾಟ್ ಈಕ್ವಲ್ ಟು 4 4 8 20 ಆಯಿತು, ಹೌದಾ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್. ಅದಕ್ಕೆ ಬೇಕಾದ್ರೆ ಚೆಕ್ ವೆದರ್ ಕಾಮ್ಯುಟೇಟಿವ್ ಲಾ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಹೋಲ್ಡ್ಸ್ ಗುಡ್. ಇಲ್ಲಿ ಬರೀರಿ, ಹಿಯರ್ ಕಾಮ್ಯುಟೇಟಿವ್ ಲಾ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತ ಬರ್ಕೊಬಿಡಿ, ಓಕೆನಾ. ಸೊ ದಿಸ್ ಇಸ್ ದ 1D ಏನು ಹೇಳ್ತಾ ಇದೆ ಕ್ವಶನು. ಫಾರ್ ದ ಮ್ಯಾಟ್ರಿಕ್ಸ್ ಎ 5 - 2 3 1 ವೆರಿಫೈ ಎ ಇಂಟು ಅಡ್ಜಾಯಿಂಟ್ ಎ ಟು ಡಿಟರ್ಮಿನೆಂಟ್ ಎ ಇಂಟು ಐ ಅಂತ ಹೇಳ್ತಿದ್ದಾರೆ. ವೇರ್ ಐ ಈಸ್ ಆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂದರೆ ಐಯನ್ನು ನಾವು ಏನು ಬರ್ಕೋಬೋದು, 1 0 0 1 ಅಂತ ಬರ್ಕೋಬೋದು, ಹೌದಾ. ಸೊ ಹಾಗಾದರೆ ಇದನ್ನು ವೆರಿಫೈ ಮಾಡಿ ಅಂತ ಹೇಳ್ತಿದ್ದಾರೆ, ಹೌದಾ. ಸೊ ಇದಕ್ಕೋಸ್ಕರ ಫಸ್ಟ್ ಏನು ಮಾಡ್ತೀನಿ ನಾನು, ಡಿಟರ್ಮಿನೆಂಟ್ ಎ ಅನ್ನು ಫೈಂಡ್ ಔಟ್ ಮಾಡ್ಕೊಬಿಡ್ತೀನಿ. ಸೊ ಡಿಟರ್ಮಿನೆಂಟ್ ಎ ಫಸ್ಟ್ ಬರ್ಕೊಂಡು ಬಿಡೋಣ. ಏನು ಕೊಟ್ಟಿದ್ದಾನೆ, 5 - 2 3 1 ಅಂತ ಕೊಟ್ಟಿದ್ದಾರೆ, ಹೌದಾ. ಎ ಮ್ಯಾಟ್ರಿಕ್ಸನ್ನು ಬರ್ಕೊಂಡು ಬೇಕಾದರೆ ನೀವು ಸೊಲ್ಯೂಷನ್ದಲ್ಲಿ ಬರ್ಕೋಬೋದು. ಸೊ ನಾನೇನು ಮಾಡಿದೆ, ಇಲ್ಲಿ ಡಿಟರ್ಮಿನೆಂಟ್ ಎ ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಡೋದು ಹೇಗೆ, ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ 5 × 1 ಸಪ್ರೇಟೆಡ್ ಬೈ -3 ಇಂಟು ಏನು ಕೊಟ್ಟಿದ್ದಾರೆ, -2 ಕೊಟ್ಟಿದ್ದಾರೆ, ಹೌದಾ. ಹಾಗಾದರೆ ಏನು ಬರುತ್ತಿದ್ದು, 5 1 5. ನೋಡಿ ಕ್ಯಾಲ್ಕುಲೇಟರ್ನಲ್ಲಿ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 5 1 5 ಬರ್ದೆ. ಇದನ್ನು ಮಾಡೋದು ಕನ್ಫ್ಯೂಷನ್ ಆದರೆ ದಯವಿಟ್ಟು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ. ಮೈನಸ್ ಬರೆದಿದ್ದೀನಿ, 3 ಬ್ರ್ಯಾಕೆಟ್ನಲ್ಲಿ ಇಟ್ಟು
ಬ್ರ್ಯಾಕೆಟ್ ಕ್ಲೋಸ್ ಮಾಡಿ -2 ಟೈಪ್ ಮಾಡ್ಕೊಳ್ಳಿ. ಸೊ ಈಸ್ ಮಾಡಿ ಎಷ್ಟು ಬಂತು 6 ಬಂತು ಹೌದಾ, +6 ಆಯಿತು. ಹಾಗಾದರೆ ಡಿಟರ್ಮಿನೆಂಟ್ ಎ ಎಷ್ಟು ಬಂದಿದೆ ಈಗ ನಮಗೆ 11 ಬಂದಿದೆ ಸರಿನಾ. ಇದು ಡಿಟರ್ಮಿನೆಂಟ್ ಎ ಆಯಿತು. ಸೊ ಇಷ್ಟಾದಮೇಲೆ ನಾನು ಇಲ್ಲಿ ಪುನಃ ಬರ್ಕೊಂಡು ಬಿಡ್ತೀನಿ. ಡಿಟರ್ಮಿನೆಂಟ್ ಎ ಏನಾಯಿತು 11 ಅಂತ ಬರೆದಿದ್ದೀನಿ ಹೌದಾ. ಸೊ ಇಷ್ಟಾದಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಈಗ ಪುನಃ ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡ್ತೀನಿ. ನೋಡ್ಕೊಳ್ಳಿ, ಅಡ್ಜಾಯಿಂಟ್ ಮಾಡೋದಕ್ಕೆ ನಾನು ಹೇಳಿದ್ದೆ ಫಸ್ಟು ಏನು ಫೈಂಡ್ ಔಟ್ ಮಾಡೋದು, ಈಗ ಅಡ್ಜಾಯಿಂಟ್ ಎ ಮಾಡೋದು ಹೇಗೆ ಅಂತ ಕ್ವಶನ್ ಮಾರ್ಕನ್ನು ಹಾಕ್ಕೊಂಡಿದ್ದೇನೆ. ಈಗ ಫಸ್ಟ್ ಏನು ಮಾಡ್ತೇನೆ, ಮೈನರ್ ಬರ್ಕೊಳ್ತೀನಿ. ನಾನು ಮೈನರ್ ಆಫ್ 5 ಬರಿತಾ ಇದ್ದೀನಿ. ಮೈನರ್ ಆಫ್ 5 ಬರಿತಾ ಇದ್ದೀನಿ. ಮೈನರ್ ಆಫ್ 5 ಹೇಗೆ ಬರೆಯೋದು, ಡಯಾಗ್ನಲಿ ಅಪೋಸಿಟ್ ಏನಿದೆ 1 ಇದೆ, ಅದಕ್ಕೋಸ್ಕರ 1 ಬರೆದೆ. ಮೈನರ್ ಆಫ್ -2 ಏನು ಬರಿತಾ ಇದ್ದೀನಿ ನಾನು, ಡಯಾಗ್ನಲಿ ಅಪೋಸಿಟು 3 ಇದೆ. ಅದೇ ಥರ -3ಗೆ ಏನು ಬರೀಬೇಕಾಯಿತು, ನಾನು -2 ಬರಿತಾ ಇದ್ದೀನಿ. ಅದೇ ಥರ ಮೈನರ್ ಆಫ್ 1 ಬರಿಬೇಕು. 1 ಬರಿಬೇಕಾದ್ರೆ ಡಯಾಗ್ನಲಿ ಅಪೋಸಿಟ್ ಏನಿದೆ 5 ಇದೆ. ಹಾಗಾಗಿ ನಾನು ಇಷ್ಟಾದಮೇಲೆ ಮ್ಯಾಟ್ರಿಕ್ಸ್ ಆಫ್ ಮೈನರ್ಸನ್ನು ಮಾಡಿಬಿಡ್ತೀನಿ. ಮ್ಯಾಟ್ರಿಕ್ಸ್ ಆಫ್ ಮೈನರ್ಸನ್ನು ಬರಿತಾ ಇದ್ದೀನಿ. ನೋಡ್ಕೊಳ್ಳಿ, 1 3 -2 5 ಅಂತ ಬರೆದೆ ಹೌದಾ. ಸೊ ಇಷ್ಟಾದಮೇಲೆ ನಾನೀಗ ಯಾವುದರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀನಿ, ಸೈನ್ ಕನ್ವೆನ್ಷನಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀನಿ. ಆವಾಗ ನಿಮ್ಗೆ ಬರುವಂಥದ್ದು ಏನಾಗಿರುತ್ತೆ, ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಹೌದಾ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಏನು ಬರುತ್ತೆ ನೋಡಿ, +1 ಇಂಟು ಪ್ಲಸ್ ಏನಾಯಿತು +1 ಆಯಿತು. 3 ಇಂಟು ಮೈನಸ್ ಎಷ್ಟಾಯಿತು -3 ಆಯಿತು. -2 ಇಂಟು ಮೈನಸ್ ಎಷ್ಟಾಗುತ್ತೆ +2 ಆಯಿತು. 5 ಇಂಟು ಪ್ಲಸ್ ಏನಾಗುತ್ತೆ +5 ಆಯಿತು. ಸೊ ಇಷ್ಟು ಬರ್ದಾಗಿದೆ. ಈ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನು ಬರೆದಿದ್ದೀವಲ್ಲ, ಇದನ್ನು ರೋಸ್ ಇದನ್ನು ಕಾಲಮ್ಸ್ ಆಗಿ ಬರೆದ್ರೆ ನಮಗೆ ಏನು ಬರುತ್ತೆ, ಅಡ್ಜಾಯಿಂಟ್ ಎ ಬರ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ರೋ ಏನಿದೆ +1 -3 ಎಲಿಮೆಂಟ್ಸ್ ಇದ್ದಾವೆ, ಅದನ್ನು ಕಾಲಮ್ ವೈಸ್ ಬರಿತಾ ಇದ್ದೀನಿ. ಅದೇ ಥರ ಸೆಕೆಂಡ್ ರೋ ಏನಿದೆ +2 +5 ಇದೆ. ಸೊ ಇದನ್ನು ಏನು ಬರೆದೆ ನಾನೀಗ, ಇದನ್ನು ಯಾವ ರೂಪದಲ್ಲಿ ಬರೆದಿದ್ದೀನಿ, ಅಡ್ಜಾಯಿಂಟ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ನಾ ಇಲ್ಲಿ ಬಿಡಿಸ್ಕೊಳ್ಬೇಕಾದಂಥ ಏನೇನು ಮಾಡಾಯಿತು, ಡಿಟರ್ಮಿನೆಂಟ್ ಎ ಅನ್ನು ಫೈಂಡ್ ಔಟ್ ಮಾಡಾಯಿತು. ಅದೇ ಥರ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಾಯಿತು. ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು ಹೌದಾ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಈಗ ಇದನ್ನು ಚೆಕ್ ಮಾಡೋಣ ನಾವು. ಎ ಇಂಟು ಅಡ್ಜಾಯಿಂಟ್ ಎ ಮಾಡೋಣ. ಸೊ ಫಸ್ಟು ಎ ಇಂಟು ಅಡ್ಜಾಯಿಂಟ್ ಎ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನು ಮಾಡ್ಕೋಬೇಕಾಯ್ತು, ನಾನೀಗ ಫಸ್ಟು ಎ ಮ್ಯಾಟ್ರಿಕ್ಸನ್ನು ಬರೀತಾ ಇದ್ದೇನೆ. 5 -2 3 1 ಅಂತ ಬರ್ಕೊಂಡೆ. ಇಂಟು ಅಡ್ಜಾಯಿಂಟ್ ಎ ಏನಾಗಿದೆ, ಇದು 1 2 -3 5 ಅಂತಾಯಿತು ಹೌದಾ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ ನಾವು. ಏನಾಗುತ್ತೆ ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮಿಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಈ ಥರ ಬರ್ಕೊಳ್ಳಿ. ಫಸ್ಟ್ 5 ಇಂಟು 1 ಆಯಿತು, 5 ಇಂಟು ಬ್ರಾಕೆಟ್ 1 ಆಯಿತು, ಪ್ಲಸ್ -2 ಇಂಟು -3 ಆಯಿತು ಹೌದಾ. ಅದೇ ಥರ ಫಸ್ಟ್ ರೋ ಇಂದ ಫಸ್ಟ್ ಸೆಕೆಂಡ್ ಕಾಲಮಿಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 5 ಇಂಟು 2 ಆಯಿತು, 5 ಇಂಟು 2 ಆಯಿತು, ಪ್ಲಸ್ -2 ಇಂಟು 5 ಆಗುತ್ತೆ, -2 ಇಂಟು 5 ಆಯಿತು. ಇದು ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಿಗೆ ಸೆಕೆಂಡ್ ಕಾಲಮಿಗೆ ಆಯಿತು. ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮಿಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 3 ಇಂಟು 1 ಆಯಿತು, ಪ್ಲಸ್ 1 ಇಂಟು -3 ಆಗುತ್ತೆ, 1 ಇಂಟು -3 ಆಯಿತು. ಅದೇ ಥರ 3 ಇಂಟು 2 ಬರೆಯೋಣ. 3 ಇಂಟು 2 ಪ್ಲಸ್ 1 ಇಂಟು 5 ಆಗುತ್ತೆ, 1 ಇಂಟು 5 ಆಯಿತು. ಸೊ ಇದನ್ನು ಆಪರೇಷನ್ ಮಾಡಿದಾಗ ಏನು ಬರುತ್ತೆ ನೋಡೋಣ. ಏನು ಬರ್ತದೆ, ಇದು 5 1s 5 ಬಂತು. ಇದನ್ನು ಬೇಕಾದರೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳಿ. ಏನು ಮಾಡ್ತಾಯಿದ್ದೀನಿ ನಾನು, ಬ್ರ್ಯಾಕೆಟ್ ಓಪನ್ ಮಾಡಿದೆ, -2 ಇದೆ ಹೌದಾ. -2 ಇಂಟು ಬ್ರ್ಯಾಕೆಟ್ ಏನಿದು -3 ಅದ ಮಾಡಿದ್ರೆ ಏನು ಬಂತು, +6 ಬಂತು. ಸೊ ಇಷ್ಟಾದಮೇಲೆ ಈಗ ನಾನೇನು ಮಾಡಬೇಕಾಯ್ತು, ಇದನ್ನು ಮಾಡೋಣ ಅಥವಾ ಇದನ್ನು ಬರ್ಕೊಳ್ಳಿ. 5 2s 10 ಪ್ಲಸ್ ಇಂಟು ಮೈನಸ್, ಇದನ್ನು ಬೇಡ ಅಂತ ಹೇಳಿದ್ರೆ ಇದೇ ಥರ ಮಾಡಿ ಪ್ಲಸ್ ಟೈಪ್ ಮಾಡಿದ್ದೀನಿ. -2 ಇದೆ ಹೌದಾ. -2 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಬ್ರ್ಯಾಕೆಟ್ 5 ಬ್ರ್ಯಾಕೆಟ್ ಕ್ಲೋಸ್ ಅಂದರೆ ಎಷ್ಟು ಬಂತು, -10 ಬಂತು ಸರಿನಾ. ಅದೇ ಥರ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. 3 ಇಂಟು 1 ಏನು ಬರುತ್ತೆ, 3 ಮೈನಸ್ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕಾದ್ರೆ ಪ್ಲಸ್ ಇಂಟು ಬ್ರ್ಯಾಕೆಟ್ 1 ಬ್ರ್ಯಾಕೆಟ್ ಕ್ಲೋಸ್ ಇಂಟು -3 ಇದು ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ, ಇದು -3 ಬಂತು. ಅದೇ ಥರ 3 2s 6 5 1s 5 ಬಂತು. ಸೊ ಇದರ ಆನ್ಸರ್ ಎಷ್ಟು ಬರ್ತಿದೆ ಗೊತ್ತಾ, 6 + 5 11 10 - 10 0 3 - 3 0 6 + 5 ಎಷ್ಟು ಬಂದಿದೆ, ಈಗ ನಮಗೆ ಇದು 11 ಬಂದಿದೆ. ಸೊ ಇದು 1 ಪಾರ್ಟ್ ಆಯಿತು. ಇಷ್ಟು ಪಾರ್ಟನ್ನು ಮುಗಿಸಿದ್ದೀವಿ ನಾವು ಹೌದಾ. ಇದರ ವ್ಯಾಲ್ಯೂ ಇಷ್ಟಾಗಿದೆ. ಇದೇನಿದು ಎ ಇಂಟು ಅಡ್ಜಾಯಿಂಟ್ ಎ ವ್ಯಾಲ್ಯೂ ಆಯಿತು. ಅದೇ ಥರ ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾನೀಗ ಡಿಟರ್ಮಿನೆಂಟ್ ಎ ಇಂಟು ಐ ಮ್ಯಾಟ್ರಿಕ್ಸ್ ಬರ್ಕೋಬೇಕು, ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸು. ಡಿಟರ್ಮಿನೆಂಟ್ ಎಷ್ಟು ಬಂದಿದೆ, ಈಗ ಇದು
11 ಬಂದಿದೆ. ಸೊ ಇದರಿಂದ ಮಲ್ಟಿಪ್ಲಿಕೇಶನ್ ಯಾವುದಕ್ಕೆ ಮಾಡಬೇಕು, ಈಗ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಮಾಡಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ಆಫ್ 2 ಸೆಕೆಂಡ್ ಆರ್ಡರ್ ಏನು ಬರ್ಕೋಬೇಕು, ನಾನು 1 × 0 0 × 1 ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಬೇಕು ನಾನು ಗೊತ್ತಾ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೋಡಿ 11 × 1 ಎಷ್ಟಾಗುತ್ತೆ, 11 11 0 0 11 0 0 11 1 11 ಆಯಿತು. ಸೊ ಇದು ಯಾವ ವ್ಯಾಲ್ಯೂ ಆಯ್ತು, ಇದು ಡಿಟರ್ಮಿನೆಂಟ್ ಎ ಇಂಟು ಐ ವ್ಯಾಲ್ಯೂ ಎಷ್ಟು ಬಂದಿದೆ, ಇದು 11 0. ಹಾಗಾದರೆ ಈ ವ್ಯಾಲ್ಯೂ ಎರಡು ಸೇಮ್ ಇದೆಯಾ, ಹೌದು ಎರಡು ಸೇಮ್ ಇದೆ. ಹಾಗಾಗಿ ಏನು ಬರ್ಬೋದು, ದೇರ್ಫೋರ್ ಎ ಇದನ್ನು ಬರೆದು ಬಿಡಿ, ಎ ಇಂಟು adjoint A is equals to ಏನು ಬರಿಬೋದು, ಡಿಟರ್ಮಿನೆಂಟ್ A ಇಂಟು I is equals to ಏನು 11 0 0 11 ಅಂತ ಬರೆದು ಏನು ಬರೆದ್ಬಿಡಿ, ವೆರಿಫೈಡ್ ಅಂತ ಬರೆದ್ಬಿಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದೇನು ಸೆಕ್ಷನ್ 1ನ ಎಕ್ಸಾಮಿನೇಷನ್ ಒಂದು ಪೇಪರ್ ತೊಗೊಂಡೇನು ಬಿಡಿಸಿದ್ದೀನಿ, ನಿಮಗಿದು ಲೈಕ್ ಆಯಿತು ಅನಿಸುತ್ತೆ. ಇದನ್ನು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅದ್ರ ಜೊತೆಗೆ ನಾನು ಏನು ಸೊಲ್ಯೂಷನ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಇದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ. ನಿಮ್ಮ ಏನು ಕಮೆಂಟ್ಸ್ ಇದೆ ಅದನ್ನು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನನಗೆ ಅದನ್ನು ತಿಳಿಸಬೇಕಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಜೊತೆಗೆ ಈ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.